ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕಾಂಗ್ರೆಸ್ನ 104ಕ್ಕೂ ಹೆಚ್ಚು ಶಾಸಕರೊಂದಿಗೆ 1-to-1 ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದನ್ನ ನೀವೆಲ್ಲ ಮಾಧ್ಯಮಗಳ ಮೂಲಕ ನೋಡಿದಿರಿ. ಇದೇ ಸಂದರ್ಭದಲ್ಲಿ ರಾಜ್ಯದ ಸಿದ್ದರಾಮಯ್ಯ ಸಚಿವ ಸಂಪುಟದ 12ಕ್ಕೂ ಹೆಚ್ಚು ಸಚಿವರ ವಿರುದ್ಧ ಈ ಕಾಂಗ್ರೆಸ್ನ 104 ಶಾಸಕರು ಬಹುದೊಡ್ಡ ಆಪಾದನೆಯನ್ನ ಮಾಡಿದ್ದು, ಈ 12 ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಒಂದು ಬಲವಾದ ಆಗ್ರಹವನ್ನ ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ವಿವಿಧ ಕಾರಣಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯ ಸಂಪುಟದ 12 ಸಚಿವರ ಒಂದು ಬದಲಾವಣೆಗೆ ಈ ಶಾಸಕರು ಪಟ್ಟಿಡಿದಿದ್ದು, ಇವರ ಬದಲಾವಣೆ ಆಗದೆ ಹೋದರೆ ರಾಜ್ಯ ಕಾಂಗ್ರೆಸ್ನ ಸರ್ಕಾರದ ಒಂದು ವರ್ಚಸ್ಸು ಕುಂಠಿತವಾಗುತ್ತೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಅತ್ಯಂತ ಕಷ್ಟ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನ ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮುಂದೆ ಈ ಕಾಂಗ್ರೆಸ್ನ 104 ಶಾಸಕರು ಒಂದು ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೆ. ಈ 103ರಿಂದ 104 ಶಾಸಕರ ಪೈಕಿ ಲಕ್ಷ್ಮಣ್ ಸವದಿ ಅವರನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕರು ಕೂಡ ಸಿದ್ದರಾಮಯ್ಯ ಸಚಿವ ಸಂಪುಟದ ಒಂದು ಡಜನ್ಗೂ ಹೆಚ್ಚು ಸಚಿವರ ವಿರುದ್ಧ ಅನೇಕ ರೀತಿಯ ದೂರುಗಳನ್ನು ಸಲ್ಲಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದು, ಶಾಸಕರ ಈ ರೀತಿಯ ಒಂದು ಅವಕೃಪೆಗೆ ಒಳಗಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಂಪುಟದ ಸಚಿವರು ಯಾರು, ಆ ಸಚಿವರ ವಿರುದ್ಧ ಇರತಕ್ಕಂಥ ಒಂದು ಶಾಸಕರ ಆಕ್ರೋಶಕ್ಕೆ ಕಾರಣಗಳೇನು ಅನ್ನೋದನ್ನ ನಾನು 1 by 1 ತಿಳಿಸ್ತಾ ಹೋಗ್ತೀನಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿದ್ದರಾಮಯ್ಯ ಸಚಿವ ಸಂಪುಟದ 12ಕ್ಕೂ ಹೆಚ್ಚು ಸಚಿವರ ವಿರುದ್ಧ ಇದೀಗ ಕಾಂಗ್ರೆಸ್ನ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಏನು ಸುರ್ಜೇವಾಲಾ ಅವರು 2 ಬಾರಿ ರಾಜ್ಯಕ್ಕೆ ಆಗಮಿಸಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು, ಆ ಅಭಿಪ್ರಾಯ ಸಂಗ್ರಹದ ಸಂದರ್ಭದಲ್ಲಿ ಕಾಂಗ್ರೆಸ್ನ 104 ಶಾಸಕರನ್ನ 1-to-1 ಮೀಟಿಂಗ್ ಮಾಡೋದ್ರ ಮೂಲಕ ಅವರ ಅಭಿಪ್ರಾಯ ಸಂಗ್ರಹಣೆಯನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒಂದು ಡಜನ್ಗೂ ಹೆಚ್ಚು ಶಾಸಕರ ವಿರುದ್ಧ ಈ ಕಾಂಗ್ರೆಸ್ನ ಸಚಿವರ ವಿರುದ್ಧ ಶಾಸಕರು ಬಹುದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಈ 12 ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡದೆ ಹೋದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಕೆಟ್ಟ ಹೆಸರು ಬರುತ್ತೆ ಅನ್ನುವ ಒಂದು ಆಪಾದನೆಯನ್ನ ಈ ಶಾಸಕರು ಮಾಡಿದ್ದಾರೆ. ಅದರಲ್ಲೂ ಕೂಡ ಈ 12 ಸಚಿವರ ಪೈಕಿ ಅತ್ಯಂತ ಹೆಚ್ಚು ಶಾಸಕರ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥವರು ನಗರಾಭಿವೃದ್ಧಿ ಸಚಿವ ಸಿದ್ದು ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೈರತಿ ಸುರೇಶ್ ಅವರು ತಮ್ಮ ಇಲಾಖೆಯ ಕೆಲಸವನ್ನೇ ನಿರ್ವಹಿಸ್ತಾ ಇಲ್ಲ, ಅವರು ರಾಜಕೀಯವನ್ನೇ ಬಿಟ್ಟು ಕೇವಲ ತಮ್ಮ ವ್ಯಾಪಾರದ ಕಡೆಗೆ ಗಮನವನ್ನ ಕೊಡ್ತಿದ್ದಾರೆ ಅನ್ನುವ ಬಹುದೊಡ್ಡ ಆಪಾದನೆಯನ್ನ ಇದೀಗ ಶಾಸಕರು ಮಾಡ್ತಾ ಇದ್ದಾರೆ. ಅದೇ ರೀತಿ ಇತರ ಎಲ್ಲ ಒಂದು ಇಲಾಖೆಗಳ ವಿಚಾರಕ್ಕೂ ಕೂಡ ಬೈರತಿ ಸುರೇಶ್ ಅವರು ತಲೆ ಹಾಕ್ತಾರೆ ಅನ್ನೋದು ಈ ಶಾಸಕರ ಒಂದು ಬಹುದೊಡ್ಡ ಆಪಾದನೆ. ಇತ್ತೀಚೆಗೆ ತಾನೇ ವಿನಯ್ ಕುಲಕರ್ಣಿ ಅವರು ಏನು ಈ ಬೈರತಿ ಸುರೇಶ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ರು. ಈಗ ಕಾಂಗ್ರೆಸ್ನ ಅನೇಕ ಶಾಸಕರು ಕೂಡ ಬೈರತಿ ಸುರೇಶ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದು, ಬೈರತಿ ಸುರೇಶ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕು ಅನ್ನುವ ಒಂದು ಆಗ್ರಹವನ್ನ ಮಾಡಿ ಲಿಖಿತ ರೂಪದಲ್ಲಿ ಬೈರತಿ ಸುರೇಶ್ ಅವರ ವಿರುದ್ಧ ಒಂದು ದೂರನ್ನ ಸಲ್ಲಿಸಿದ್ದಾರೆ. ಏನು ಮೂಡಾ ಕೇಸು ಹೊರಬಂದಂತ ಸಂದರ್ಭದಲ್ಲಿ ಆ ಮೂಡಾ ಕಚೇರಿಗೆ ರಾತ್ರೋರಾತ್ರಿ ನುಗ್ಗಿ ದಾಖಲೆಗಳನ್ನ ಹೆಲಿಕಾಪ್ಟರ್ನಲ್ಲಿ ಈ ಬೈರತಿ ಸುರೇಶ್ ಅವರು ಕೊಂಡೊಯ್ದರು ಅನ್ನೋ ಒಂದು ಬಹುದೊಡ್ಡ ಆಪಾದನೆಯನ್ನು ವಿರೋಧ ಪಕ್ಷಗಳು ಮಾಡ್ತಿದ್ವು. ಅದಾದ ನಂತರ ಸಿದ್ದರಾಮಯ್ಯ ಕೂಡ ಬೈರತಿ ಸುರೇಶ್ ಅವರ ವಿರುದ್ಧ ಈ ಒಂದು ಮೂಡಾ ಕೇಸನ್ನು ಸರಿಯಾಗಿ ನಿಭಾಯಿಸೋದರಲ್ಲಿ ವಿಫಲರಾಗಿದ್ದಾರೆ ಅನ್ನುವ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದೀಗ ಕಾಂಗ್ರೆಸ್ ಶಾಸಕರು ಕೂಡ ಬೈರತಿ ಸುರೇಶ್ ಅವರ ಒಂದು ಸಚಿವ ಖಾತೆಯನ್ನ ತೆರವುಗೊಳಿಸಬೇಕು ಅನ್ನುವ ಆಗ್ರಹವನ್ನು ಮಾಡ್ತಿದ್ದಾರೆ. ಇನ್ನ ಎರಡನೇದಾಗಿ ರಾಜ್ಯದ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ವಿರುದ್ಧವೂ ಕೂಡ ಅವರದೇ ಭಾಗದ ಶಾಸಕರು ಬಹುದೊಡ್ಡ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಅನ್ನುವ ಮಾತುಗಳು ಕೇಳ್ಬರ್ತವೆ. ಇವರ ಅರಣ್ಯ ಇಲಾಖೆಯ ಖಾತೆಗೆ ಸಂಬಂಧಪಟ್ಟಂತೆ ಶಾಸಕರ ಶಿಫಾರಸು ಪತ್ರಗಳಿಗೆ ಈಶ್ವರ್ ಖಂಡ್ರೆ ಅವರು ಯಾವುದೇ ಒಂದು ಬೆಲೆಯನ್ನು ಕೊಡ್ತಾ ಇಲ್ಲ, ನಮ್ಮ ಫೋನ್ಗಳನ್ನು ರಿಸೀವ್ ಮಾಡೋದಿಲ್ಲ, ಈ ಇಲಾಖೆಯ ಒಂದು ಕಾರ್ಯನಿರ್ವಹಿಸೋದ್ರಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರು ವಿಫಲರಾಗಿದ್ದು, ಇವರಿಂದ ಪಕ್ಷಕ್ಕೆ ದೊಡ್ಡ ಲಾಭವೇನು ಆಗ್ತಾ ಇಲ್ಲ ಅನ್ನುವ ಆರೋಪವನ್ನ ಇದೀಗ ಶಾಸಕರು ಮಾಡಿದ್ದು, ಈಶ್ವರ್ ಖಂಡ್ರೆ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಒಂದು ಆಗ್ರಹವನ್ನ ಮಾಡ್ತಿದ್ದಾರೆ. ಇನ್ನ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ
ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ವಿಚಿತ್ರ ರೀತಿಯ ಆಪಾದನೆಯನ್ನ ಈ ಶಾಸಕರು ಮಾಡಿದ್ದಾರೆ ಅನ್ನುವ ಮಾತುಗಳು ಈಗ ಹೊರ ಬರ್ತಾ ಇದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಾನು ಸೂಪರ್ ಸಿಎಂ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಶಾಸಕರ ಕಡೆ ನೋಡಿದ್ರು ನೋಡ್ಲಿಲ್ದಂಗೆ ತಿರ್ಕೊಂಡು ಹೋಗ್ತಾರೆ. ಶಾಸಕರ ಯಾವೊಂದು ಮನವಿಗೂ ಕೂಡ ಇವರು ಸ್ಪಂದಿಸ್ತಾ ಇಲ್ಲ ಅನ್ನುವ ಒಂದು ಆಪಾದನೆಯನ್ನ ಮಾಡೋದ್ರ ಮೂಲಕ ಇವರು ದರ್ಪದಿಂದ ತಮ್ಮ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕು ಅನ್ನುವ ಒಂದು ಪಟ್ಟನ್ನ ಇದೀಗ ಶಾಸಕರು ಹಿಡಿದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಇನ್ನ ಇತ್ತೀಚೆಗೆ ಏನು BR ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಬಹುದೊಡ್ಡ ಒಂದು ಹಗರಣ ಆಗಿದೆ, ನಾನು ದಾಖಲೆ ಸಮೇತ ಆ ಹಗರಣವನ್ನು ಬಯಲಿಗೆಳಿತೀನಿ, ನಾನೇನಾದರೂ ದಾಖಲೆಯನ್ನ ಬಿಡುಗಡೆ ಮಾಡಿದರೆ ಇಡೀ ಕರ್ನಾಟಕ ಸರ್ಕಾರವೇ ಶೇಕ್ ಆಗುತ್ತೆ ಅನ್ನುವ ಒಂದು ಬಹುದೊಡ್ಡ ಬಾಂಬನ್ನು ಹಾಕಿದ್ರು. ಈ ವಸತಿ ಇಲಾಖೆಯನ್ನು ನಿರ್ವಹಿಸ್ತಾ ಇರತಕ್ಕಂಥ ಸಿದ್ದು ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಜಮೀರ್ ಅಹಮದ್ ಅವರ ವಿರುದ್ಧವೂ ಕೂಡ ಇದೀಗ ಶಾಸಕರು ತಮ್ಮ ಕೋಪವನ್ನು ಹೊರಹಾಕಿದ್ದಾರೆ. ಜಮೀರ್ ಅಹಮದ್ ಅವರು ತಮ್ಮ ಇಲಾಖೆಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಶಾಸಕರ ಒಂದು ಮನವಿಗೆ ಸ್ಪಂದಿಸ್ತಾ ಇಲ್ಲ, ಸರ್ಕಾರದ ವರ್ಚಸ್ಸಿಗೆ ಇವರಿಂದ ಸಾಕಷ್ಟು ಧಕ್ಕೆ ಬಂದಿದೆ, ಈ ಒಂದು ಇಲಾಖೆಯಲ್ಲಿ ಬಹುದೊಡ್ಡ ಹಗರಣ ನಡೆದಿದೆ ಅನ್ನುವ ಆಪಾದನೆಯನ್ನ ಅನೇಕ ಕಾಂಗ್ರೆಸ್ ಶಾಸಕರು ಮಾಡಿದ್ದು, ಜಮೀರ್ ಅಹಮದ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡದೆ ಹೋದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ದೊಡ್ಡ ಕೆಟ್ಟ ಹೆಸರು ಬರುತ್ತೆ ಅನ್ನುವ ಒಂದು ಮಾತನ್ನ ಈ ಶಾಸಕರು ಇದೀಗ ಸುರ್ಜೇವಾಲಾ ಅವರ ಮುಂದೆ ಹೇಳಿದ್ದಾರೆ. ಇನ್ನ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವದ ಖಾತೆ ಹೊಂದಿರತಕ್ಕಂಥ ಕೃಷಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಚೆಲುವರಾಯಸ್ವಾಮಿ ಅವರ ವಿರುದ್ಧ ಮಂಡ್ಯ ಜಿಲ್ಲೆಯ ಶಾಸಕರೇ ಈಗ ಅವರ ಬದಲಾವಣೆಗೆ ಪಟ್ಟಿಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಇವರು ಶಾಸಕರ ಮತ್ತು ಸಚಿವರ ನಡುವೆ ಸಮನ್ವಯದ ಕೊರತೆ ಇರತಕ್ಕಂಥದ್ದು, ಮಂಡ್ಯದ ಶಾಸಕರನ್ನು ಇವರು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರತಕ್ಕಂಥದ್ದು, ತಮ್ಮ ಕೃಷಿ ಇಲಾಖೆ ಅತ್ಯಂತ ಮಹತ್ವದ ಇಲಾಖೆಯಾಗಿದ್ದರೂ ಕೂಡ ಆ ಇಲಾಖೆಯ ಕಾರ್ಯವನ್ನು ನಿರ್ವಹಿಸುವುದರಲ್ಲಿ ಚೆಲುವರಾಯಸ್ವಾಮಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಅನ್ನುವ ಬಹುದೊಡ್ಡ ಆರೋಪದೊಂದಿಗೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಮಾತನ್ನ ಇದೀಗ ಶಾಸಕರು ತಮ್ಮ ನಾಯಕನ ಮುಂದೆ ಹೇಳಿದ್ದಾರೆ. ಇನ್ನು KN ರಾಜಣ್ಣ ಪದೇ ಪದೇ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಬಹುದೊಡ್ಡ ಮುಜುಗರವನ್ನು ಉಂಟು ಮಾಡತಕ್ಕಂಥ ಸಹಕಾರ ಸಚಿವ KN ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಅವರು ಕೊಡ್ತಕ್ಕಂಥ ವಿವಾದಾತ್ಮಕ ಹೇಳಿಕೆಗಳಿಂದ ಸರ್ಕಾರದ ಇಮೇಜ್ ಬಹುದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಆ ಕಾರಣಕ್ಕೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಮಾತುಗಳನ್ನ ಏನು ತುಮಕೂರು ಜಿಲ್ಲಾ ವ್ಯಾಪ್ತಿಯ ಶಾಸಕರು ಹಾಗೂ ಇನ್ನಿತರ ಶಾಸಕರು ಕೂಡ ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಇನ್ನ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಮುದಾಯವನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅನ್ನುವ ಒಂದು ಆಪಾದನೆಯನ್ನ HC ಮಹದೇವಪ್ಪನವರ ಮೇಲೆ ಈ ಶಾಸಕರು ಮಾಡೋದ್ರ ಮೂಲಕ HC ಮಹದೇವಪ್ಪನವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಅವರಿಂದ ಸರ್ಕಾರಕ್ಕೆ ಬಹುದೊಡ್ಡ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಇಲಾಖೆಯ ವರ್ಗಾವಣೆ ವಿಚಾರದಲ್ಲಿ ಯಾವೊಬ್ಬ ಶಾಸಕರನ್ನು ಕೂಡ ಈ ಸಚಿವರು HC ಮಹದೇವಪ್ಪನವರು ಲೆಕ್ಕಕ್ಕೆ ತಗೊಂತಿಲ್ಲ. ಈ ಹುಚ್ಚಾಟದ ರೀತಿಯಲ್ಲಿ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನುವ ಒಂದು ಆಪಾದನೆಯನ್ನ ಇದೀಗ HC ಮಹದೇವಪ್ಪನವರ ವಿರುದ್ಧ ಕಾಂಗ್ರೆಸ್ನ ಶಾಸಕರು ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಇನ್ನ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ D ಸುಧಾಕರ್ ತಮ್ಮ ಖಾತೆಯನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ. ಕಳೆದ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಗೋವಿಂದ್ ಕಾರಜೋಳ ಅವರ ಗೆಲುವಿಗೆ D ಸುಧಾಕರ್ ಅವರು ಒಂದು ರೀತಿಯ ಸಹಕಾರವನ್ನು ನೀಡಿದ್ದಾರೆ ಅನ್ನುವ ಆಪಾದನೆಯನ್ನ ಚಿತ್ರದುರ್ಗ ಭಾಗದ ಶಾಸಕರು ಮಾಡೋದ್ರ ಮೂಲಕ D ಸುಧಾಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಿದ್ದಾರೆ. ಇನ್ನು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರ ವಿರುದ್ಧವೂ ಕೂಡ ಸಾಕಷ್ಟು ಆಪಾದನೆಗಳು ಕಂಡು ಬರ್ತಾ ಇದ್ದು, ಈ ಒಂದು ಸುಧಾಕರ್ ಅವರ ವಿರುದ್ಧ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರದ ಶಾಸಕರು ತಿರುಗಿ ಬಿದ್ದಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತವೆ. ಉನ್ನತ ಶಿಕ್ಷಣದಂತಹ ಮಹತ್ವದ ಖಾತೆಯನ್ನ ಹೊಂದಿದ್ರು ಕೂಡ ಇವರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಲಾಭ ಆಗ್ತಾ ಇಲ್ಲ. ಇವರ ಇಲಾಖೆಯನ್ನ ನಿರ್ವಹಿಸೋದ್ರಲ್ಲಿ ಡಾಕ್ಟರ್ MC ಸುಧಾಕರ್ ಸಂಪೂರ್ಣ ವಿಫಲರಾಗಿದ್ದಾರೆ. ಆ ಕಾರಣಕ್ಕೆ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಮತ್ತೊಂದು ಯುವ ಮುಖಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಿ ಎನ್ನುವ ಒಂದು ಆಗ್ರಹವನ್ನ ಈ ಶಾಸಕರು ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೆ. ಇನ್ನ ಪಶುಸಂಗೋಪನಾ ಸಚಿವ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ K ವೆಂಕಟೇಶ್ ಅವರ ವಿರುದ್ಧ ಕೂಡ ಬಹುದೊಡ್ಡ ಆಪಾದನೆಯನ್ನ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಭಾಗದ ಶಾಸಕರು ಮಾಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತದೆ. ಈ K ವೆಂಕಟೇಶ್ ಜಿಲ್ಲಾ ಕೇಂದ್ರಕ್ಕೆ ಭೇಟಿಯನ್ನೇ ಕೊಡೋದಿಲ್ಲ, ಅಲ್ಲಿರ್ತಕ್ಕಂಥ ಜನಗಳಿಗೆ ಹಾಗೂ ಮತದಾರರಿಗೆ ಅವರು ಸಿಗೋದೇ ಇಲ್ಲ.
ಇನ್ನು ಇಲಾಖೆಗೆ ಸಂಬಂಧಪಟ್ಟಂತೆ ಕೆಡಿಪಿ ಸಭೆಯನ್ನು ಕೂಡ ನಡೆಸೋದಿಲ್ಲ ಅನ್ನುವ ಬಹುದೊಡ್ಡ ಆಪಾದನೆಯನ್ನ ಮಾಡೋದ್ರ ಮೂಲಕ ಇವರೊಬ್ಬ ನಿಷ್ಕ್ರಿಯ ಸಚಿವರು, ಇವರನ್ನು ಕೂಡ ಸಂಪುಟದಿಂದ ಕೈ ಬಿಡದೆ ಹೋದರೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಕೆಟ್ಟ ಹೆಸರು ಬರುತ್ತೆ ಅನ್ನುವ ಆಪಾದನೆಯನ್ನ ಈ ಶಾಸಕರು ಮಾಡಿದ್ದಾರೆ. ಇನ್ನ ಸರ್ಕಾರದ ಮಹತ್ವದ ಖಾತೆಯನ್ನು ಹೊಂದಿರತಕ್ಕಂಥ ಮಧು ಬಂಗಾರಪ್ಪನವರ ವಿರುದ್ಧ ಕೂಡ ಶಾಸಕರು ತಿರುಗಿ ಬಿದ್ದಿದ್ದು, ಮಧು ಬಂಗಾರಪ್ಪನವರನ್ನ ಈ ಹಿಂದೆನೆ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಈ ಒಂದು ಸಂದರ್ಭದಲ್ಲೂ ಕೂಡ ಏನು ಮಧು ಬಂಗಾರಪ್ಪನವರು ಪದೇ ಪದೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ. ತನಗೆ ಕನ್ನಡ ಸರಿಯಾಗಿ ಬರಲ್ಲ ಅನ್ನುವ ಮಾತನ್ನ ಹೇಳ್ತಾರೆ. ಖಾತೆ ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇನ್ನ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರೂ ಕೂಡ ಕಳೆದ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಅಧಿಕಾರಿಗಳೇ ಇನ್ನೂ ಕೂಡ ಶಿವಮೊಗ್ಗ ಜಿಲ್ಲೆಯ ಆಯಕಟ್ಟಿನ ಜಾಗಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಆ ಕಾರಣಕ್ಕೆ ಇವರು ಬಿಜೆಪಿ ನಾಯಕರೊಂದಿಗೆ ಹೊಂದಾಣಿಕೆಯ ರಾಜಕಾರಣವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ ಅನ್ನುವ ಒಂದು ಬಹುದೊಡ್ಡ ಆಪಾದನೆ ಇದೀಗ ಮಧು ಬಂಗಾರಪ್ಪನವರ ಮೇಲೆ ಬಂದಿದೆ. ಇನ್ನ ಕೊನೆಯದಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರು ಕೂಡ ಮಧ್ಯವರ್ತಿಗಳನ್ನ ಇಟ್ಕೊಂಡು ತಮ್ಮ ಖಾತೆಯನ್ನು ನಿರ್ವಹಿಸ್ತಿದ್ದಾರೆ. ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಈ KH ಮುನಿಯಪ್ಪನವರು ಒಂದು ರೀತಿಯ ನೆಗ್ಲಿಜೆನ್ಸಿಯನ್ನ ತೋರಿಸಿದ್ದಾರೆ. ಇನ್ನ ಇವರ ಇಲಾಖೆಯನ್ನ ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಇವರನ್ನೂ ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನ ಈ ಕಾಂಗ್ರೆಸ್ನ ಶಾಸಕರು ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಸ್ನೇಹಿತರೆ, ಈ ಡಜನ್ಗೂ ಹೆಚ್ಚು ಸಚಿವರ ಒಂದು ಮೇಲೆ ಆಪಾದನೆಗಳಲ್ಲದೆ ಶಿವಾನಂದ ಪಾಟೀಲ್, SS ಮಲ್ಲಿಕಾರ್ಜುನ್ ಈ ರೀತಿಯ ಇನ್ನೂ ಅನೇಕ ಸಚಿವರ ವಿರುದ್ಧ ಶಾಸಕರು ತಿರುಗಿ ಬಿದ್ದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಸದ್ಯಕ್ಕೆ ಈ 12 ಸಚಿವರನ್ನ ಶೀಘ್ರದಲ್ಲಿ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಒಂದು ಆಗ್ರಹವನ್ನ ಮಾಡ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯ ಸಚಿವ ಸಂಪುಟದ ಇನ್ನೂ ಯಾರೆಲ್ಲ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು, ಅವರ ಸ್ಥಾನಕ್ಕೆ ಯಾವ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.